ತುಮಕೂರಿನಲ್ಲಿ ವಿಶೇಷ ಚೇತನ ಏಕಾಂಗಿ ಪ್ರತಿಭಟನೆ. ಜಮೀನಿನ ಖಾತೆಗಾಗಿ ವಿಕಲಚೇತನನ ಒತ್ತಾಯ. ಉಳುಮೆ ಮಾಡ್ತಾ ಇರುವ ಜಮೀನನ್ನ ತಮ್ಮ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಒತ್ತಾಯಿಸಿ ವಿಶೇಷ ಚೇತನನೊಬ್ಬ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ನಡೆಸಿ ಡಿಸಿಗೆ ಒತ್ತಾಯಿಸುತ್ತಿದ್ದಾರೆ. ಹೀಗೆ ತುಮಕೂರು ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕ್ತಾ ಇರೋ ವ್ಯಕ್ತಿಯ ಹೆಸರು ಗೋವಿಂದರಾಜು ಅಂತ. ತುರುವೇಕೆರೆ ತಾಲೂಕಿನ ಜಡೆ ಮೈಸಂದ್ರ ಗ್ರಾಮದ ವಿಶೇಷ ಚೇತನನಾಗಿದ್ದು ಏಕಾಂಗಿಯಾಗಿ ಚಾಪೆ ಹಾಕೊಂಡು ಕುಳಿತು ನ್ಯಾಯ ಬೇಕೆಂದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ವಿಶೇಷ ಚೇತನ ಗೋವಿಂದರಾಜು ತಾತ ಮುತ್ತಾತನ ಕಾಲದಿಂದಲೂ ಅವರ ಕುಟುಂಬ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಬಂದಿದ್ರು. ಇಂದಿಗೂ ಅವರಿಗೆ ಆ ಜಮೀನಿನ ಖಾತೆ ಮಾಡಿಕೊಡುವಲ್ಲಿ ಇಲಾಖೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರಂತೆ. ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ ಹಲವು ಬಾರಿ ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿದ್ರು ಕೂಡ ಈವರೆಗೂ ಹೆಸರಿಗೆ ಖಾತೆ ಮಾಡಿಕೊಟ್ಟಿಲ್ಲ ಎಂದು ಗೋವಿಂದರಾಜು ಆರೋಪ ಮಾಡಿದ್ರು. ಇನ್ನು ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಡುವಂತೆ ಆಗ್ರಹಿಸಿ ವಿಶೇಷ ಚೇತನ ಗೋವಿಂದರಾಜು ಡಿಸಿ ಕಚೇರಿ ಬಳಿ ಬೆಳಗಿನ ಜಾವದಿಂದಲೇ ಚಾಪೆ ಹಾಕೊಂಡು ಕುಳಿತು ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡ್ತಿದ್ದಾರೆ. ನನಗೆ ನ್ಯಾಯ ಬೇಕು, ನನ್ನ ಹೆಸರಿಗೆ ಜಾಗ ಖಾತೆ ಮಾಡಿಕೊಡ್ಬೇಕು ಎಂದು ಅವರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ. ಗೋಮಾಳ ಜಡಿಯ ಗ್ರಾಮ ಸರ್ವೆ ನಂಬರ್ 190ರಲ್ಲಿ ಅಧಿಕೃತವಾಗಿ ಸಾಗುವಳಿ ಸಕ್ರಮಗೊಳಿಸಿ ಅಂತ ನಮ್ಮ ತಂದೆಯವರು ಅರ್ಜಿ ಹಾಕಿದ್ರು. ಅರ್ಜಿಗೆ ಅದು ಮಂಜೂರು ಚೀಟಿ ಬಂದೈತೆ. ಅದು ಕಾನೂನು ಕ್ರಮವಾಗಿ ಸರ್ವೆ ಸ್ಕೆಚ್ ಎಲ್ಲ ಐತಿ. 3 ಸಲ ಸರ್ವೆ ಸ್ಕೆಚ್ ಎಲ್ಲ ಆದ್ರೂ ಸಹ ನಮಗೆ ಈಗಲೂ ಸಹ ಪಹಣಿ ಸಿಗ್ತಾ ಇಲ್ಲ. ನಮಗೆ ಏನು ಅದನ್ನ ಅನುಭವದಲ್ಲಿ ಐತಿ ಅಂದ ಹೆಸರು ಏನು ಬರ್ತಾ ಇಲ್ಲ. ಈ ಹೆಸರು ಮಾಡ್ಕೊಳಕ್ಕೆ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಹ ಏನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ನಮ್ಮ ತಂದೆಯರು 48 ವರ್ಷಗಳಿಂದ ಅನುಭವದಲ್ಲಿ ಇದ್ದಾರೆ. ನಾವು 38 ವರ್ಷ ನಾನು ಹುಟ್ಟಿದಾಗಿಂದ ನಾನು ನೋಡಿದ್ದೀನಿ. ಉಳುಮೆನೇ ಮಾಡ್ತಾ ಇದ್ದೀವಿ. ಅದನ್ನ ಇನ್ನೊಂದು ಅಂತಂದರೆ ಅಕ್ಕಪಕ್ಕದ ಜಡ್ಸ್ಕೊಂಡು ನಮಗೆ ಭೂಮಿನೇ ಇಲ್ದಂಗೆ ಮಾಡಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗಿ ಜೀವನ ಮಾಡೋಕೆ? ನಾವೇನು ಮಂಗಳಗ್ರಹಕ್ಕೆ ಹೋಗ್ಬೇಕಾ? ನಾವು ಈ ಭೂಮಿ ಇಲ್ಲೇ ಇರೋದು ಅಲ್ವಾ? ನಾವು ಉಳುಮೆ ಮಾಡ್ತಾ ಅಂಗವಿಕರು ಅಂದರೆ ಅಂಗವಿಕರನ್ನ ಯಾರೂ ಅನ್ಯಾಯ ಮಾಡೋಂಗಿಲ್ಲ. ಕಾನೂನು ಪ್ರಕಾರ 2016ನೇ ಇಸ್ವಿಲಿ ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಭದ್ರತೆಯನ್ನು ಕೊಡಬೇಕು, ಅವರಿಗೆ ಸವಲತ್ತನ್ನು ಕೊಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಸಾಕಷ್ಟು ಇದು ಅನುದಾನ ಮಾಹಿತಿ ಸಿಗ್ತಾ ಇದೆ. ತಹಶೀಲ್ದಾರು ಈಗ ಯಾರಪ್ಪ ಇದು ಅವ್ರ ಹೆಸರು ಗೊತ್ತಿಲ್ಲ ಸರ್. ಇದು ಹಿಂದೆ ಇದ್ರು. ಈಗಿನ ತಹಶೀಲ್ದಾರ್ಗೂ ಅರ್ಜಿ ಹಾಕಿ ಟಪಾಲ್ನಲ್ಲಿ ಅರ್ಜಿ ಹಾಕಿ ಅದನ್ನೆಲ್ಲ ಮಾಡಿಕೊಂಡಿದ್ದೀವಿ. ನಮಗೆ ಸರಿಯಾದ ಮಾಹಿತಿ ಏನಕ್ಕೆ ತಕ್ಷಣ ನಾವು ಈಗಲೂ ಉಳುಮೆ ಮಾಡ್ತಾ ಇದ್ದೀವಿ ಸರ್. ಉಳುಮೆ ಏನು ಬಿಟ್ಟಿಲ್ಲ, ಉಳುಮೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಉಳುಮೆ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಅದನ್ನ ಮಂಜು ನಮಗೆ ಪಾಣಿ ಬರೋವರೆಗೂ ಉಳುಮೆ ಮಾಡಲೇಬೇಕು. ಯಾಕೆ ನಮ್ಮ ತಂದೆಯರು ಉಳುಮೆ ಮಾಡಿ ಅದನ್ನ ಅಚ್ಚುಕಟ್ಟಾಗಿ ನೋಡ್ಕೊತ ಹೇಳೋಗಿದ್ದಾರೆ. ನಮ್ಮ ತಂದೆಯರು ಸಾವಾಗೈತೆ 2021 ಇಸ್ವಿಲಿ. ಏಕೆಂದರೆ ನಮಗೆ ಇದರಿಂದ ನಮ್ಗೆ ಇನ್ನೂ ಅನ್ಯಾಯ ಇಷ್ಟು ಆಯಿತು ಅಂತಂದರೆ ನಮ್ಮ ಮಕ್ಕಳು ಮರಿ ಎಲ್ಲಿ ಹೋಗಬೇಕು ಅಂತ ನಾವು ಬಂದಿದ್ದೀವಿ ಸರ್. ಒಟ್ಟಾರೆ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಡುವ ಮೂಲಕ ವಿಶೇಷ ಚೇತನರ ಬಾಳಿಕೆ ಅಧಿಕಾರಿಗಳು ದಾರಿದೀಪ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.